ಮನವಿ ಪತ್ರ ಕೊಡ್ತಾ ಇದ್ದೀವಿ. ICDS ಸ್ಕೀಮ್ ಹುಟ್ಟಿ 50 ವರ್ಷ ಆಯ್ತು. ಕೇಂದ್ರ ಸರ್ಕಾರ ಕೊಡ್ತಕ್ಕಂತ ಗೌರವಧನ ಕಾರ್ಯಕರ್ತರಿಗೆ 2500, ಸಹಾಯಕಿಗೆ 1250. ಅದೇ ತರ ಬಿಸಿ ಊಟ ನೌಕರದಾರರು 26 ವರ್ಷದಿಂದ ದುಡಿತಾ ಇದ್ದಾರೆ. ಅವರಿಗೂ ಕೊಡೋದು ಕೇಂದ್ರ ಸರ್ಕಾರ ಬರೀ 1500 ರೂಪಾಯಿ ಮಾತ್ರ. ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಇವತ್ತು ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ. ಮತ್ತು ಅಂಗನವಾಡಿಯಲ್ಲಿ ಇರ್ತಕ್ಕಂಥ 3 ರಿಂದ 6 ವರ್ಷದ ಮಕ್ಕಳು ಇರುತ್ತವ. ಇವತ್ತು ಇಡೀ ರಾಜ್ಯಾದ್ಯಂತ SIR ಸರ್ವೆ ಮಾಡ್ಲಿಕ್ಕೆ 25,000 ಜನರನ್ನ ನೇಮಕ ಮಾಡಿದ್ದಾರೆ. 3 ರಿಂದ 6 ವರ್ಷದ ಮಕ್ಕಳ ಗತಿ ಏನು? ಇವತ್ತು ಹಲವಾರು ಕಿರುಕುಳ ಮತ್ತು ಅಂಗನವಾಡಿಯವರಿಗೆ BP, ಶುಗರ್, ಹಾರ್ಟ್ ಆಪರೇಷನ್, ಕಿಡ್ನಿ ಇಂತ ಇದ್ರೂ ಕೂಡ ಇವತ್ತು ಒತ್ತಡ ಹಾಕಿ ಇವತ್ತು ಕೆಲಸ ಮಾಡ್ಕೊಳ್ತಾ ಇದ್ದಾರೆ. 55 ವರ್ಷ ಮೇಲ್ಪಟ್ಟ ಅನಾರೋಗ್ಯ ಇದ್ದವ್ರನ್ನ ಕೈ ಬಿಡ್ಬೇಕಂತ ಕೇಳಿವಿ. ಮತ್ತು ಅಂಗನವಾಡಿ ಕೇಂದ್ರ ಇಡೀ ರಾಜ್ಯದಲ್ಲಿ LKG, UKG 12,000 ಕೇಂದ್ರದಲ್ಲಿ ತೆರಿತೀವಿ ಅಂದಾರ. ಆದ್ರೆ ಹಣ ಇವತ್ತು ಬಿಡುಗಡೆ ಮಾಡಿಲ್ಲ. ಅದನ್ನು ಕೂಡ ಬಿಡುಗಡೆ ಮಾಡ್ಬೇಕಂತ ಕೇಳ್ತಾ ಇದ್ದೀವಿ. ಮತ್ತು ಸ್ಥಳೀಯವಾಗಿ ಸಿಗ್ತಕ್ಕಂತ ಅಂಗನವಾಡಿಗೆ ಇವತ್ತು ಫುಡ್ ಸರಿಯಾಗಿ ಸ್ಥಳೀಯವಾಗಿ ಸಿಗ್ತಕ್ಕಂತ ಫುಡ್ ಕೊಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಅದೇ ತರ ಬಿಸಿ ಊಟದವರಿಗೂ ಇವತ್ತು ವಿತರಣೆ ಮಾಡ್ತಕ್ಕಂತ ಫುಡ್ ಕಳಪೆ ಮಟ್ಟದ ಇರ್ತದ. ಅದು ಇವತ್ತು ಮಾಡಿ ಹಾಕಿದ್ರೆ ಇವತ್ತು ಅದನ್ನೇ ನೆಪ ಇಟ್ಕೊಂಡು ಇವತ್ತು ಬಿಸಿ ಊಟ ನೌಕರದಾರನು ಕೂಡ ಇವತ್ತು ಕೆಲಸದಿಂದ ಕೈ ಬಿಡ್ತಾ ಇದ್ದಾರ. ಒಟ್ಟಾರೆಯಾಗಿ ಇವತ್ತು ಅಂಗನವಾಡಿ ಅವರನ್ನ ಕಾರ್ಮಿಕರೆಂದು ಪರಿಗಣನೆ ಮಾಡಿದ್ರೆ ನಮಗೆ ಕನಿಷ್ಠ ಕೂಲಿ ವ್ಯಾಪ್ತಿಯಲ್ಲಿ ನಾವು ಬರ್ತೀವಿ. ಕಾರ್ಮಿಕರೆಂದು ಪರಿಗಣನೆ ಮಾಡ್ಬೇಕಂತ ಹೇಳಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. 28 ಇದ್ದಂತ ಕಾರ್ಮಿಕ ಕಾನೂನುಗಳನ್ನ ಇವತ್ತು ಸಂವಿಧಾನದಲ್ಲಿ ಬಾಬಾ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ಇವತ್ತು ತಿದ್ದುಪಡಿ ಮಾಡಿ ಇವತ್ತು 4 ಕಾರ್ಮಿಕ ಸಾಹಿತ್ಯಗಳನ್ನ ಮಾಡಿ ಇವತ್ತು ಇಡೀ ದೇಶಾದ್ಯಂತ ಕೋಟಿಗಟ್ಟಲೆ ಸ್ಕೀಮ್ ನೌಕರನ ಬದುಕು ಇವತ್ತು ಅತಂತ್ರ ಸ್ಥಿತಿಯಲ್ಲಿ ಇವತ್ತು ಕೇಂದ್ರ ರಾಜ್ಯ ಸರ್ಕಾರ ತಂದದ. ಅದನ್ನು ವಿರೋಧ ಮಾಡಿ ಇವತ್ತು ಇಡೀ ದೇಶಾದ್ಯಂತ ಕರಾಳ ದಿನಾಚರಣೆ ಮಾಡಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ನಮ್ಮ ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ಮುಂದಿನ ಬಜೆಟ್ ಅಲ್ಲಿ ನಾವು ಅಂಗನವಾಡಿ ಬಿಸಿ ಊಟ ಬಂದ್ ಮಾಡಿ ನಾವು ಹೋರಾಟಕ್ಕೆ ಹೋಗ್ತೀವಿ ಅಂತೇಳಿ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಶಾಂತಾ N. ಘಂಟೆ, CITU ಜಿಲ್ಲಾ ಕಾರ್ಯದರ್ಶಿ ಮತ್ತು ಅಂಗನವಾಡಿ ನೌಕರ ಸಂಘದ